ಹಾಯ್, ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಇದಕ್ಕಿದು ಅವರೆಕಾಳನ್ನು ರೆಡಿ ಮಾಡಿ ಇಟ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿದ್ದೀನಿ. ಬಟ್ಟೆ ಅಂದರೆ ಬಿಸಿಲಿಗೆ ಹಾಕಿದ್ದೀನಿ ನಾನು. ಬಿಸಿಲಲ್ಲಿ ಬೇಡ ಅಂದರೆ ಒಳಗಡೆನೇ ಆರು ಹಾಕೋಬೋದು. ನೀರೆಲ್ಲ ಹೋಗಬೇಕು, ನೀರಿನ ಅಂಶ ಇರಬಾರ್ದು. ಬಟ್ಟೆಲೇ ಒರೆಸ್ಕೋಬೋದು ಹಾಗೆ ಕಾಳನ್ನು. ಇಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕಿದು ಅವರೆಕಾಳು, ಕಡಲೆಬೀಜ, ಹುರಿಗಡಲೆ, ಗಟ್ಟಿ ಅವಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಅವರೆಕಾಳು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಕೈಗೆ ಹಾರುತ್ತೆ, ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಕೈ ಆಡಿ, ಅದು ನಿಧಾನ ಆಗುತ್ತೆ, ಗಟ್ಟಿಯಾಗಿ ಬೇಯಬೇಕು. ಗಟ್ಟಿ ಅಂದರೆ ಕರ್ಮ್ ಅನ್ನಬೇಕು. ಕಡ್ದಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಗಟ್ಟಿಯಾಗಿ ಬೆಂದಿದೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಫುಲ್ ಜೋರು ಉರಿಲಿ ಬೇಯಿಸಬೇಡಿ, ಮೀಡಿಯಮ್ ಉರಿಲೇ ಬೇಯಿಸಬೇಕು. ಫುಲ್ ಕೆಂಪು ಮಾಡಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಫುಲ್ ಬಿಳಿ ಇದ್ರೂ ಮೆತ್ತಗಿರುತ್ತೆ. ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ಬೇಯಿಸುವಾಗ ಸೌಂಡಲ್ಲೇ ಗೊತ್ತಾಗುತ್ತೆ. ಎತ್ತೆತ್ತು ಹಾಕುವಾಗ ಸೌಂಡಲ್ಲೇ ಕಾಳು ಬೆಂದಿದೆ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಬೇಯೋದು ನಿಧಾನ ಆಗುತ್ತೆ. ನಾನಿಲ್ಲಿ 2 ಸರಿ 3 ಸರಿ ಹಾಕೊಂಡಿದ್ದೀನಿ ಕಾಳು. ನಂತರ ಇಲ್ಲಿ ಕಡಲೆಬೀಜ, ಕಡಲೆ, ಅವಲಕ್ಕಿ ಬೇಕಾದ್ರೆ ಹಾಕೋಬೋದು. ಹುರಿಗಡಲೆ ಹಾಕೊಳ್ಳಿ. ಅವಲಕ್ಕಿನೂ ಹಾಕೊಂಡಿದ್ದೀನಿ ನಾನು. ಅಂದರೆ ಅವರೆಕಾಳು ಜಾಸ್ತಿ ಇರಲಿಲ್ಲ, ಅವೆಲ್ಲನೂ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಅವರೆಕಾಳು ಕರುಮ್ ಅನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಜಾಸ್ತಿ ಆದರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸಂಜೆ ಟೈಮು ಕಾಫಿ ಜೊತೆಗೆ, ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ತಿನ್ಬೋದು. ಈಗಿಲ್ಲ ಅವಲಕ್ಕಿ ಹಾಕೊತಾ ಇದ್ದೀನಿ. ಅವಲಕ್ಕಿ ವೈಟಾಗೆ ಕಾಣಿಸುತ್ತೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದೇ ಹಾಕಿದ ತಕ್ಷಣವೇ ಮೇಲೆ ಬರುತ್ತೆ. ಮೇಲೆ ಬಂದಾಗ ಅದು ಆಗಿದೆ ಅಂತ ತೆಗಿಬಾರ್ದು. ಒಂದು 2-3 ನಿಮಿಷ ನೋಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಗ ಅದು ಕರ್ಮ್ ಅನ್ನುತ್ತೆ. ಇಲ್ಲ ಅಂದರೆ ಮೆತ್ತಗಿರುತ್ತೆ. ವೈಟಾಗೆ ಇದ್ದಾಗ ತೆಗೆದ್ರೆ ಅದು ಮೆತ್ತಗಿರುತ್ತೆ. ಈಗ ಅವಲಕ್ಕಿನೂ ಆಗಿದೆ. ಇದು ಈಗ ನಾನು ಕಡಲೆ ಹಾಕೊತಾ ಇದ್ದೀನಿ. ಕಡಲೆನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಆಗಬೇಕು. ಹಾಕಿದ ತಕ್ಷಣವೇ ತೆಗಿಬಾರ್ದು. ಇಲ್ಲಿ ಕಡಲೆನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಕೆಂಪಗಿದೆ. ಅಂದರೆ ತಿನ್ನುವಾಗ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗಲ್ಲ, ಯಾವುದು ಮೆತ್ತಗಾಗಲ್ಲ ಪದಾರ್ಥ. ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಕೆಂಪಾದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೆಂಪಾಗ್ತಾಯಿದೆ. ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಜಾಸ್ತಿ ಇದ್ದರೆ ಸಪ್ರೇಟಾಗಿ ಹಾಕೋಬೋದು. ನಾನು ಸ್ವಲ್ಪ ಇತ್ತು, ಇದ್ರ ಜೊತೆಗೆ ಹಾಕೊತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಆಗಿದೆ. ಇದೆರಡು ಕ್ರಿಸ್ಪಿಯಾಗಿ ಆಗಿದೆ. ಎಲ್ಲನೂ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೊತಾ ಇದ್ದೀನಿ. ಈಗ ಅವರೆಕಾಳು, ಕಡಲೆಬೀಜ, ಹುರಿಗಡಲೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಆಗಿದೆ. ಉಪ್ಪು ಖಾರ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹಾಗೆ ಸ್ಪೂನಲ್ಲಿ ಇಲ್ಲ ಕೈಯಲ್ಲೇ ಕಲಿಸ್ಕೋಬೋದು. ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ನೋಡಿ ಹಾಕೋಬೋದು. ನಾನು ಖಾರ ಪುಡಿ ಖಾರ ಇರುತ್ತೆ, ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಹಾಕಲ್ಲ ಯಾವುದೂ. ಈಗ ರೆಡಿಯಾಗಿದೆ. ಅಂತೂ ಟೇಸ್ಟ್ ಚೆನ್ನಾಗಿತ್ತು, ಸಖತ್ ಚೆನ್ನಾಗಿ ಬಂತು.